ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 50 ಇಂಗ್ಲಿಷ್ ಪದಗಳನ್ನು ತಗೊಂಡು ಬಂದಿದ್ದೀನಿ ನಿಮ್ಮ ವೊಕ್ಯಾಬುಲರಿಯನ್ನು, ನಿಮ್ಮ ಶಬ್ದ ಸಂಗ್ರಹವನ್ನು ಇಂಪ್ರೂವ್ ಮಾಡೋದಕ್ಕೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ಪದ ರಿಟರ್ನ್. ರಿಟರ್ನ್ ಅಂದರೆ ಹಿಂದಿರುಗಿಸು ಅನ್ನುವ ಅರ್ಥ ಇದೆ, ಇಲ್ಲ ಮರಳು ಅನ್ನುವ ಅರ್ಥ ಇದೆ. ವಿ ರಿಟರ್ನ್ಡ್ ದ ಮನಿ ಅಂದರೆ ನಾವು ಹಣವನ್ನು ಹಿಂದಿರುಗಿಸಿದೆವು ಅನ್ನುವ ಅರ್ಥ. ದೀಪಾ ರಿಟರ್ನ್ಡ್ ಟು ಹರ್ ಹೋಮ್ ಟೌನ್. ದೀಪಾ ತನ್ನ ಊರಿಗೆ ಮರಳಿದಳು, ವಾಪಸ್ ಬಂದಳು ಅನ್ನುವ ಅರ್ಥ. ಹಾಗಾಗಿ ರಿಟರ್ನ್ ಅಂದರೆ ತಗೊಂಡಿದ್ದನ್ನು ವಾಪಸ್ ಕೊಡೋದು, ಹಿಂದಿರುಗಿಸೋದು ಆ ಅರ್ಥದಲ್ಲಿ ಹೇಳ್ಬೋದು. ಅಥವಾ ರಿಟರ್ನ್ ನಮ್ಮ ಊರಿಗೆ ವಾಪಸ್ ಬರುವಂಥದ್ದು, ನಮ್ಮ ಪ್ಲೇಸಿಗೆ ವಾಪಸ್ ಬರುವಂಥದ್ದು, ಮರಳಿ ಬರುವಂಥದ್ದು ಆ ಅರ್ಥದಲ್ಲಿ ಕೂಡ ಹೇಳ್ಬೋದು. ಸರ್ವೈವ್ ಅಂದರೆ ಜೀವಿಸು, ಬದುಕು ಅನ್ನುವ ಅರ್ಥ. ಇನ್ನೊಂದು ಅರ್ಥ ಇದೆ ಪಾರಾಗು. ವಿ ಕಾಂಟ್ ಸರ್ವೈವ್ ವಿದೌಟ್ ಫುಡ್. ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಸರ್ವೈವ್ ಅಂದರೆ ಬದುಕು, ಜೀವಿಸು ಅನ್ನುವ ಅರ್ಥ. ದೀಪಕ್ and his family survived an accident. ದೀಪಕ್ ಮತ್ತು ಅವನ ಕುಟುಂಬ ಅಪಘಾತದಿಂದ ಪಾರಾದರು. ಇಲ್ಲಿ ಪಾರಾಗು ಅನ್ನುವ ಅರ್ಥ. ಸರ್ವೈವ್ ಅಂದರೆ ಪಾರಾಗು ಅನ್ನುವ ಅರ್ಥ. ವಾಯ್ಸ್ ಅಂದರೆ ಧ್ವನಿ ಅನ್ನುವ ಅರ್ಥ ಇದೆ, ಇಲ್ಲ ಹೇಳು ಅನ್ನುವ ಅರ್ಥ ಕೂಡ ಇದೆ. ಹಿಸ್ ವಾಯ್ಸ್ ಇಸ್ ವೆರಿ ಪವರ್ಫುಲ್. ಅವನ ಧ್ವನಿ ತುಂಬಾ ಶಕ್ತಿಯುತವಾಗಿದೆ. ಇಲ್ಲಿ ವಾಯ್ಸ್ ಅಂದರೆ ಧ್ವನಿ ಅನ್ನುವ ಅರ್ಥ. ಇಟ್ ಈಸ್ ಇಂಪಾರ್ಟೆಂಟ್ ಟು ವಾಯ್ಸ್ ಅವರ್ ಒಪಿನಿಯನ್ಸ್. ನಮ್ಮ ಅಭಿಪ್ರಾಯಗಳನ್ನು ಹೇಳುವುದು ಮುಖ್ಯ. ವಾಯ್ಸ್ ಮಾಡೋದು, ಒಪಿನಿಯನ್ಸ್ ಅಭಿಪ್ರಾಯಗಳನ್ನು ವಾಯ್ಸ್ ಮಾಡೋದು ಅಂದರೆ ಅದನ್ನು ಹೇಳೋದು, ಬೇರೆಯವರಿಗೆ ಕೇಳುವ ರೀತಿಯಲ್ಲಿ ಹೇಳೋದು. ಹಾಗಾಗಿ ವಾಯ್ಸ್ ಅಂದರೆ ಧ್ವನಿ ಅನ್ನುವ ಅರ್ಥ ಇದೆ, ಇಲ್ಲ ಹೇಳು ಅನ್ನುವ ಅರ್ಥ ಕೂಡ ಇದೆ. ವೈಸ್ ಅಂದರೆ ಬುದ್ಧಿವಂತ, ಜಾಣ್ಮೆಯ ಅನ್ನುವ ಅರ್ಥ. ಮೋಹನ್ ಇಸ್ ಅ ವೈಸ್ ಮ್ಯಾನ್ ಅಂದರೆ ಮೋಹನ್ ಒಬ್ಬ ಬುದ್ಧಿವಂತ ವ್ಯಕ್ತಿ. ಐ ಡೋಂಟ್ ಥಿಂಕ್ ದಟ್ ವಾಸ್ ಅ ವೈಸ್ ಡಿಸಿಷನ್. ಅದು ಜಾಣ್ಮೆಯ ನಿರ್ಧಾರ ಅಲ್ಲ ಎಂದು ನಾನು ಭಾವಿಸುತ್ತೇನೆ. ವೈಸ್ ಡಿಸಿಷನ್ ಜಾಣ್ಮೆಯ ನಿರ್ಧಾರ, ತಿಳುವಳಿಕೆಯ ನಿರ್ಧಾರ ಅನ್ನುವ ಅರ್ಥ. ವೆದರ್ ಅಂದರೆ ಹವಾಮಾನ. Today the weather is pleasant. ಇಂದು ಹವಾಮಾನ ಆಹ್ಲಾದಕರವಾಗಿದೆ, ಚೆನ್ನಾಗಿದೆ. ಅಪ್ಸೆಟ್ ಅಸಮಾಧಾನ ಅನ್ನುವ ಅರ್ಥ ಇದೆ, ಇನ್ನೊಂದು ಹದಗೆಡು ಅನ್ನುವ ಅರ್ಥ ಕೂಡ ಇದೆ. ಐ ಥಿಂಕ್ ಶೀಸ್ ಅ ಲಿಟಲ್ ಅಪ್ಸೆಟ್. ಅವಳು ಸ್ವಲ್ಪ ಅಸಮಾಧಾನಗೊಂಡಿದ್ದಾಳೆ ಎಂದು ನನಗೆ ಅನಿಸುತ್ತದೆ. ಅಪ್ಸೆಟ್ ಅಂದರೆ ಅಸಮಾಧಾನ ಅನ್ನುವ ಅರ್ಥ ಈ ವಾಕ್ಯದ ಪ್ರಕಾರ. ಹಿಸ್ ಹೆಲ್ತ್ ಇಸ್ ಅಪ್ಸೆಟ್. ಅವನ ಆರೋಗ್ಯ ಹದಗೆಟ್ಟಿದೆ. ಇಲ್ಲಿ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಹದಗೆಟ್ಟಿದೆ ಅನ್ನುವ ಅರ್ಥ. ದೇರ್ಫೋರ್ ಆದ್ದರಿಂದ. ಹಿ ವರ್ಕ್ಡ್ ರಿಯಲಿ ಹಾರ್ಡ್. ದೇರ್ಫೋರ್ ಹಿ ಗಾಟ್ ದ ಪ್ರಮೋಷನ್. ಅವನು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಿದ, ಆದ್ದರಿಂದ ಅವನಿಗೆ ಬಡ್ತಿ ಸಿಕ್ಕಿತು. ಆಲೋ ಅಂದರೆ ಅನುಮತಿ ನೀಡು ಅನ್ನುವ ಅರ್ಥ. ದೇ ಡಿಂಟ್ ಆಲೋ ಮೀ ಇನ್ಸೈಡ್. ಅವರು ನನ್ನನ್ನು ಒಳಗೆ ಬಿಡಲಿಲ್ಲ ಅಂದರೆ ಒಳಗೆ ಹೋಗಲು ನನಗೆ ಅನುಮತಿ ಕೊಡಲಿಲ್ಲ ಅನ್ನುವ ಅರ್ಥ. ಆರ್ ವಿ ಆಲೋ ಟು ಯೂಸ್ ಕ್ಯಾಲ್ಕುಲೇಟರ್ಸ್ ಇನ್ ದಿ ಎಕ್ಸಾಮ್. ಪರೀಕ್ಷೆಯಲ್ಲಿ ಕ್ಯಾಲ್ಕುಲೇಟರ್ ಬಳಸಲು ನಮಗೆ ಅನುಮತಿ ಇದೆಯೇ. ಆಲೋ ಅಂದರೆ ಅನುಮತಿ ಅನ್ನುವ ಅರ್ಥ. ಅನೌನ್ಸ್ ಅಂದರೆ ಘೋಷಿಸು ಅಥವಾ ಪ್ರಕಟಿಸು ಅನ್ನುವ ಅರ್ಥ. ದ ಜಡ್ಜಸ್ ಆರ್ ಗೋಯಿಂಗ್ ಟು ಅನೌನ್ಸ್ ದ ವಿನ್ನರ್ ನಾವ್. ತೀರ್ಪುಗಾರರು ಈಗ ವಿಜೇತರನ್ನು ಘೋಷಿಸುತ್ತಾರೆ. ಅನೌನ್ಸ್ ಮಾಡೋದು ಅಂದರೆ ಘೋಷಿಸೋದು ಅನ್ನೋದು ಈ ವಾಕ್ಯದ ಪ್ರಕಾರ ಅರ್ಥ.
ಬಿಸೈಡ್ ಅಂದರೆ ಪಕ್ಕ, ಹತ್ತಿರದಲ್ಲಿ ಅನ್ನೋ ಅರ್ಥ. ಹಿ ಸ್ಯಾಟ್ ಬಿಸೈಡ್ ಹರ್, ಅವನು ಅವಳ ಪಕ್ಕದಲ್ಲಿ ಕುಳಿತನು. ಡಿವೈಡ್ ಅಂದರೆ ವಿಭಜಿಸು ಅನ್ನುವ ಅರ್ಥ ಇದೆ. ಇನ್ನೊಂದು ಹಂಚು ಅನ್ನುವ ಅರ್ಥ ಕೂಡ ಇದೆ. ಹಿ ಹ್ಯಾಸ್ ಲರ್ನ್ಡ್ ಟು ಡಿವೈಡ್ ನಂಬರ್ಸ್, ಅವನು ಸಂಖ್ಯೆಗಳನ್ನು ವಿಭಜಿಸಲು ಕಲಿತಿದ್ದಾನೆ. ಡಿವೈಡ್ ನಂಬರ್ಸ್ ಅನ್ನು ಡಿವೈಡ್ ಮಾಡೋದು, ಸಂಖ್ಯೆಗಳನ್ನು ವಿಭಜಿಸುವುದು. ಲೆಟ್ಸ್ ಡಿವೈಡ್ ದ ಕಾಸ್ಟ್, ವೆಚ್ಚವನ್ನು ಹಂಚಿಕೊಳ್ಳೋಣ. ಒಟ್ಟು ವೆಚ್ಚ ಏನಿದೆ ಅದನ್ನು ಹಂಚಿಕೊಳ್ಳೋಣ, ನಮ್ಮ ಮಧ್ಯ ಹಂಚಿಕೊಳ್ಳೋಣ, ಡಿವೈಡ್ ಮಾಡಿಕೊಳ್ಳೋಣ. ಡಿಫರೆನ್ಸ್ ಅಂದರೆ ವ್ಯತ್ಯಾಸ ಅನ್ನುವ ಅರ್ಥ. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್? ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗಳ ನಡುವಿನ ವ್ಯತ್ಯಾಸಗಳು ಯಾವುವು? ಡಿಫರೆನ್ಸ್ ಅಂದರೆ ವ್ಯತ್ಯಾಸ. ಕಾಂಟ್ರಿಬ್ಯೂಟ್, ಕೊಡುಗೆ ನೀಡು ಅಥವಾ ವಂತಿಗೆ ನೀಡು ಅನ್ನುವ ಅರ್ಥ. He contributed a lot of money to the charity. ಅವನು ಚಾರಿಟಿಗೆ ಸಾಕಷ್ಟು ಹಣವನ್ನು ನೀಡಿದನು, ಕೊಟ್ಟ, ವಂತಿಗೆಯಾಗಿ ಕೊಟ್ಟ ಅಂತ ಹೇಳ್ಬೋದು. ಕಂಡೀಷನ್, ಸ್ಥಿತಿ ಅಥವಾ ಷರತ್ತು ಅನ್ನುವ ಅರ್ಥ. ದಿ ಸ್ಕೂಟರ್ ಈಸ್ ಇನ್ ಅ ಗುಡ್ ಕಂಡೀಷನ್. ಸ್ಕೂಟರ್ ಉತ್ತಮ ಸ್ಥಿತಿಯಲ್ಲಿದೆ. ಇಲ್ಲಿ ಕಂಡೀಷನ್ ಅಂದರೆ ಸ್ಥಿತಿ ಅನ್ನುವ ಅರ್ಥ. ಐ ಹ್ಯಾವ್ ಅ ಕಂಡೀಷನ್, ನನ್ನದು ಒಂದು ಷರತ್ತು ಇದೆ. ಇಲ್ಲಿ ಕಂಡೀಷನ್ ಅಂದರೆ ಷರತ್ತು ಅನ್ನುವ ಅರ್ಥ. ಕ್ಲೇಮ್ ಅಂದರೆ ಹಕ್ಕು ಸಾಧಿಸು ಅಥವಾ ಪಡೆ ಅನ್ನುವ ಅರ್ಥ. He claimed that the property belonged to him. ಆಸ್ತಿ ತನಗೆ ಸೇರಿದ್ದು ಎಂದು ಅವನು ಹೇಳಿಕೊಂಡ, ಅವನು ಕ್ಲೇಮ್ ಮಾಡ್ದ, ಅದು ನಂದು, ನನ್ನ ಹಕ್ಕದು ಅಂತ ಅವನು ಹೇಳ್ದ. What are the documents needed to claim the insurance? ವಿಮೆಯನ್ನು ಪಡೆಯಲು ಯಾವ ದಾಖಲೆ ಪತ್ರಗಳು ಬೇಕಾಗುತ್ತವೆ? ಕ್ಲೇಮ್ ಮಾಡೋದು ಅಂದರೆ ಪಡ್ಕೊಳ್ಳೋದು. ಚಾಲೆಂಜ್ ಅಂದರೆ ಸವಾಲು ಅನ್ನುವ ಅರ್ಥ. ಐ ವಿಲ್ ಟೇಕ್ ಇಟ್ ಆಸ್ ಅ ಚಾಲೆಂಜ್, ನಾನು ಅದನ್ನು ಸವಾಲಾಗಿ ತೆಗೆದುಕೊಳ್ಳುತ್ತೇನೆ. ಚಾಲೆಂಜ್ ಅಂದರೆ ಸವಾಲು ಅನ್ನುವ ಅರ್ಥ. ಎಕ್ಸ್ಪರ್ಟ್ ಅಂದರೆ ಪರಿಣಿತ. ಹಿ ಈಸ್ ಆನ್ ಎಕ್ಸ್ಪರ್ಟ್ ಕ್ರಿಕೆಟರ್, ಅವನು ಪರಿಣಿತ ಕ್ರಿಕೆಟಿಗ, ತುಂಬ ಎಕ್ಸ್ಪೀರಿಯನ್ಸ್ ಇರೋನವನು. ಈಸ್ ಎನ್ ಎಕ್ಸ್ಪರ್ಟ್. ಫೇಮಸ್ ಅಂದರೆ ಪ್ರಸಿದ್ಧ. ಶಿ ಈಸ್ ಅ ಫೇಮಸ್ ಡಾಕ್ಟರ್ ಇನ್ ದ ಸಿಟಿ, ಅವಳು ನಗರದ ಪ್ರಸಿದ್ಧ ವೈದ್ಯೆ. ಫೇಮಸ್ ಅಂದರೆ ಪ್ರಸಿದ್ಧ ಅನ್ನುವ ಅರ್ಥ. ಫೋರ್ಸ್ ಅಂದರೆ ಒತ್ತಾಯಿಸು ಅನ್ನುವ ಅರ್ಥ ಇದೆ. ಇನ್ನೊಂದು ಸೇನೆ ಅನ್ನುವ ಅರ್ಥ ಇದೆ. ಹಿ ವಾಸ್ ಫೋರ್ಸ್ಡ್ ಟು ರಿಸೈನ್, ರಾಜೀನಾಮೆ ನೀಡುವಂತೆ ಅವನನ್ನು ಒತ್ತಾಯಿಸಲಾಯಿತು. ಇಲ್ಲಿ ಫೋರ್ಸ್ ಮಾಡಿದ್ದು ಅಂದರೆ ಒತ್ತಾಯಿಸಿದ್ದು ಅನ್ನುವ ಅರ್ಥ. ಹಿ ಜಾಯಿಂಡ್ ದ ಫೋರ್ಸ್ ಅಂದರೆ ಅವನು ಸೇನೆಗೆ ಸೇರಿದ. ಇಲ್ಲಿ ಫೋರ್ಸ್ ಅಂದರೆ ಸೇನೆ ಅನ್ನುವ ಅರ್ಥ. ಸೆನ್ಸ್ ಅಂದರೆ ಗ್ರಹಿಸು ಅಥವಾ ಅರ್ಥವಾಗು ಅನ್ನುವ ಅರ್ಥ. ದೀಪ ಸೆನ್ಸ್ಡ್ ಡೇಂಜರ್, ದೀಪ ಅಪಾಯವನ್ನು ಗ್ರಹಿಸಿದಳು. ಸೆನ್ಸ್ ಮಾಡಿದ್ಲು, ಅವಳಿಗೆ ಗೊತ್ತಾಯಿತು ಅಪಾಯ ಏನೋ ಆಗುತ್ತೆ ಅಂತ ಅವಳು ಗ್ರಹಿಸಿದ್ಲು, ಸೆನ್ಸ್ ಮಾಡಿಕೊಂಡ್ಳು. ಡಸ್ ದ್ಯಾಟ್ ಮೇಕ್ ಸೆನ್ಸ್? ಅರ್ಥವಾಗ್ತಿದೆಯಾ ಅನ್ನುವ ಅರ್ಥ. ಡಸ್ ದ್ಯಾಟ್ ಮೇಕ್ ಸೆನ್ಸ್ ಅಂದರೆ ನಾನು ಹೇಳ್ತಾ ಇರೋದು ಅರ್ಥವಾಗ್ತಿದೆಯಾ. ಪ್ರೊಟೆಕ್ಟ್ ಅಂದರೆ ರಕ್ಷಿಸು ಅನ್ನುವ ಅರ್ಥ. ಐ ನೀಡ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್, ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕು. ಪ್ರೊಟೆಕ್ಟ್ ಅಂದರೆ ರಕ್ಷಿಸೋದು. ಲೇ ಅಂದರೆ ಇಡು, ಇರಿಸು ಅಥವಾ ಮಲಗಿಸು ಅನ್ನುವ ಅರ್ಥ. ಪ್ಲೀಸ್ ಲೇ ಇಟ್ ಆನ್ ದ ಟೇಬಲ್, ದಯವಿಟ್ಟು ಅದನ್ನು ಮೇಜಿನ ಮೇಲೆ ಇರಿಸು ಅಥವಾ ಇಡು ಅನ್ನುವ ಅರ್ಥ. ಹಿ ಲೇಡ್ ದ ಬೇಬಿ ಫಾರ್ ಅ ನ್ಯಾಪ್, ಅವನು ಮಗುವನ್ನು ಮಲಗಿಸಿದನು. ನ್ಯಾಪ್ ಮಾಡೋದಕ್ಕೆ, ಒಂದು ಚಿಕ್ಕ ನಿದ್ದೆಯನ್ನು ಮಾಡೋದಕ್ಕೆ ಏನು ಮಾಡಿದವನು? ಮಗುವನ್ನು ಮಲಗಿಸಿದನು. ಲೇಡ್ ದ ಬೇಬಿ. ಹಾರ್ಮ್ ಅಂದರೆ ಹಾನಿ ಅನ್ನುವ ಅರ್ಥ. ನೋ ಒನ್ ವಿಲ್ ಹಾರ್ಮ್ ಯು, ಯಾರೂ ನಿಮಗೆ ಹಾನಿ ಮಾಡುವುದಿಲ್ಲ. ಹಾರ್ಮ್ ಅಂದರೆ ಹಾನಿ, ಹಾನಿಯನ್ನು ಉಂಟು ಮಾಡೋದು. ಪೆಟ್ ಅಂದರೆ ಸಾಕು ಪ್ರಾಣಿ. ಡು ಯು ಹ್ಯಾವ್ ಎನಿ ಪೆಟ್ಸ್?
ನಿಮ್ಮ ಬಳಿ ಸಾಕು ಪ್ರಾಣಿಗಳಿವೆಯೇ? ಆಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳು ಅಥವಾ ಸ್ವೀಕರಿಸು. ಮೋಹನ್ accepted the job offer. ಮೋಹನ್ ಉದ್ಯೋಗ ಪ್ರಸ್ತಾಪವನ್ನು ಒಪ್ಪಿಕೊಂಡ ಅಥವಾ ಸ್ವೀಕರಿಸಿದ, ತಗೊಂಡ ಅನ್ನೋ ಅರ್ಥ. ಪ್ಲೀಸ್ accept my apologies. ದಯವಿಟ್ಟು ನನ್ನ ಕ್ಷಮೆಯನ್ನು ಒಪ್ಪಿಕೊಳ್ಳಿ. accept ಅಂದರೆ ಇಲ್ಲಿ ಒಪ್ಪಿಕೊಳ್ಳಿ ಅನ್ನೋ ಅರ್ಥ. ಥಿಯರಿ ಅಂದರೆ ಸಿದ್ಧಾಂತ. ಇಟ್ ಈಸ್ ಜಸ್ಟ್ ಅ ಥಿಯರಿ. ಇದು ಕೇವಲ ಒಂದು ಸಿದ್ಧಾಂತ. ಹ್ಯೂಜ್ ಅಂದರೆ ದೊಡ್ಡದು ಅನ್ನುವ ಅರ್ಥ. ದೇರ್ ಹೌಸ್ ಇಸ್ ಹ್ಯೂಜ್ ಅಂದರೆ ಅವರ ಮನೆ ತುಂಬಾ ದೊಡ್ಡದಿದೆ ಅನ್ನುವ ಅರ್ಥ. ಹ್ಯಾಂಗ್ ಅಂದರೆ ನೇತು ಹಾಕು ಅನ್ನೋ ಸಾಮಾನ್ಯ ಅರ್ಥ ಇದೆ. ಅದಲ್ಲದೆ ಬೇರೆ ಅರ್ಥ ಕೂಡ ಇದೆ. ಡಿಡ್ ಯು ಹ್ಯಾಂಗ್ ಯುವರ್ ಕ್ಲೋತ್ಸ್ ಟು ಡ್ರೈ? ನಿನ್ನ ಬಟ್ಟೆಗಳನ್ನು ಒಣಗಲು ಹಾಕಿದ್ದೀಯಾ? ಇಲ್ಲಿ ಹ್ಯಾಂಗ್ ಕ್ಲೋತ್ಸ್ ಅನ್ನ, ಬಟ್ಟೆಗಳನ್ನ ಹ್ಯಾಂಗ್ ಮಾಡೋದು, ಒಣಗೋದಿಕ್ಕೆ ನೇತು ಹಾಕೋದು. ಡೋಂಟ್ ಹ್ಯಾಂಗ್ ಅಪ್ ಅಂದರೆ ಕಾಲ್ ಕಟ್ ಮಾಡಬೇಡ, ಫೋನ್ ಕಾಲನ್ನು ಕಟ್ ಮಾಡಬೇಡ. ಹ್ಯಾಂಗ್ ಅಪ್ ಅಂದರೆ ಕಟ್ ಮಾಡೋದು ಅನ್ನುವ ಅರ್ಥ. ಡೋಂಟ್ ಹ್ಯಾಂಗ್ ಅಪ್ ಅಂದರೆ ಕಟ್ ಮಾಡಬೇಡ ಅನ್ನುವ ಅರ್ಥ. ಹ್ಯಾಂಗ್ ಆನ್ ಅ ಮಿನಿಟ್ ಏನು ಹಾಗಂದ್ರೆ ಇರಿ ಒಂದು ನಿಮಿಷ ಅಂತ ನಾವು ಹೇಳ್ತೀವಲ್ಲ, ಅದೇ ಅರ್ಥದಲ್ಲಿ ಹೇಳುವಂಥದ್ದು. ಹ್ಯಾಂಗ್ ಆನ್ ಅ ಮಿನಿಟ್. ಗ್ರ್ಯಾಬ್ ಅಂದರೆ ತೆಗೆದುಕೊಳ್ಳು ಅನ್ನೋ ಅರ್ಥ. ಹಿ ಗ್ರ್ಯಾಬ್ಡ್ ದಿ ಆಪರ್ಚುನಿಟಿ. ಅವನು ಅವಕಾಶವನ್ನು ತೆಗೆದುಕೊಂಡ, ಉಪಯೋಗಿಸ್ಕೊಂಡ, ಅದನ್ನ ಬಿಡ್ಲಿಲ್ಲ, ಅವನು ಅದನ್ನ ತಗೊಂಡ, ಗ್ರ್ಯಾಬ್ ಮಾಡ್ಕೊಂಡ. ಲೆಟ್ಸ್ ಗ್ರ್ಯಾಬ್ ಸಮಥಿಂಗ್ ಟು ಈಟ್. ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಳ್ಳೋಣ. ಗ್ರ್ಯಾಬ್ ಅಂದ್ರೆ ತೆಗೆದುಕೊಳ್ಳೋಣ ಅನ್ನುವ ಅರ್ಥ. ಫೆಮಿಲಿಯರ್ ಗೊತ್ತಿರುವ ಅಥವಾ ಪರಿಚಯವಿರುವ ಅನ್ನುವ ಅರ್ಥ. ದಿಸ್ ಸಾಂಗ್ ಇಸ್ ಫೆಮಿಲಿಯರ್ ಟು ಮೀ. ಈ ಹಾಡು ನನಗೆ ಗೊತ್ತು, ನನಗೆ ಇದರ ಪರಿಚಯ ಇದೆ, ಮೊದಲು ಕೇಳಿ ಗೊತ್ತು ಅನ್ನುವ ಅರ್ಥ. ಫೆಮಿಲಿಯರ್. ಎನ್ಕರೇಜ್ ಅಂದರೆ ಪ್ರೋತ್ಸಾಹಿಸು. ದ ಟೀಚರ್ ಎನ್ಕರೇಜ್ಡ್ ಹರ್ ಸ್ಟೂಡೆಂಟ್ಸ್. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಎನ್ಕರೇಜ್ ಮಾಡಿದ್ರು, ಪ್ರೋತ್ಸಾಹಿಸಿದರು. ಕಾಂಟ್ರಾಸ್ಟ್ ಅಂದರೆ ವ್ಯತಿರಿಕ್ತ ಅನ್ನೋ ಅರ್ಥ. ಇನ್ ಕಾಂಟ್ರಾಸ್ಟ್ ಟು ಹರ್ ಸಿಸ್ಟರ್ ಶಿ ಈಸ್ ಇಂಟೆಲಿಜೆಂಟ್. ಅವಳ ಸಹೋದರಿಗೆ ವ್ಯತಿರಿಕ್ತವಾಗಿ ಅವಳು ಬುದ್ಧಿವಂತಳು. ಅಂದರೆ ಅವಳ ಸಿಸ್ಟರ್, ಅವಳ ಸಹೋದರಿ ಅಷ್ಟೊಂದು ಬುದ್ಧಿವಂತೆ ಅಲ್ಲ ಅನ್ನೋ ಅರ್ಥ. ಬ್ಯಾಲೆನ್ಸ್ ಅಂದರೆ ಸಮತೋಲನ. ಶಿ ಲಾಸ್ಟ್ ಹರ್ ಬ್ಯಾಲೆನ್ಸ್ ಅಂಡ್ ಫೆಲ್ ಡೌನ್. ಅವಳು ಸಮತೋಲನ ಕಳೆದುಕೊಂಡು ಕೆಳಗೆ ಬಿದ್ದಳು. ಬ್ಯಾಲೆನ್ಸ್ ಅಂದರೆ ಸಮತೋಲನ ಅನ್ನೋ ಅರ್ಥ. It's important to have a balance between your personal life and professional life. ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನ ಹೊಂದಿರುವುದು ಮುಖ್ಯ. ಬ್ಯಾಲೆನ್ಸ್, ಎರಡು ಲೈಫಿನ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು, ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಅಟೆಂಡ್ ಅಂದರೆ ಭಾಗವಹಿಸು. ಐ ವಿಲ್ ಅಟೆಂಡ್ ದ ಮೀಟಿಂಗ್. ನಾನು ಮೀಟಿಂಗ್ನಲ್ಲಿ ಭಾಗವಹಿಸುತ್ತೇನೆ. ಅಟೆಂಡ್ ಮಾಡ್ತೇನೆ ಅಂದರೆ ಅದರಲ್ಲಿ ನಾನು ಭಾಗವಹಿಸ್ತೇನೆ. ಐ ಹ್ಯಾವ್ ಅ ಫಂಕ್ಷನ್ ಟು ಅಟೆಂಡ್. ನನಗೆ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ನನಗೆ ಭಾಗವಹಿಸಬೇಕು ಅದರಲ್ಲಿ ಅನ್ನೋ ಅರ್ಥ. ಅರೇಂಜ್ ಅಂದರೆ ಏರ್ಪಡಿಸು ಅಥವಾ ಸಿದ್ಧಗೊಳಿಸು ಅನ್ನುವ ಅರ್ಥ. ಐ ವಿಲ್ ಅರೇಂಜ್ ಅ ಮೀಟಿಂಗ್ ವಿತ್ ಹಿಮ್. ನಾನು ಅವನೊಂದಿಗೆ ಒಂದು ಮೀಟಿಂಗ್ ಏರ್ಪಡಿಸುತ್ತೇನೆ. ಒಂದು ಮೀಟಿಂಗ್ ಅರೇಂಜ್ ಮಾಡ್ತೇನೆ ನಾನು. ದೇ ಅರೇಂಜ್ಡ್ ದಿ ಎಂಟೈರ್ ಹೌಸ್ ಬಿಫೋರ್ ದೇರ್ ಫ್ರೆಂಡ್ಸ್ ಕೇಮ್. ಸ್ನೇಹಿತರು ಬರುವ ಮೊದಲು ಅವರು ತಮ್ಮ ಇಡೀ ಮನೆಯನ್ನು ಸಿದ್ಧಗೊಳಿಸಿದರು, ಅರೇಂಜ್ ಮಾಡಿದ್ರು. ಫ್ರೆಂಡ್ಸಿಗೆ ಬೇಕಾಗೋ ರೀತಿಯಲ್ಲಿ ಅರೇಂಜ್ ಮಾಡಿದ್ರು, ಸಿದ್ಧಗೊಳಿಸಿದ್ರು, ರೆಡಿ ಮಾಡಿದ್ರು ಅನ್ನೋ ಅರ್ಥ. ನೆಸಸರಿ ಅಂದರೆ ಅಗತ್ಯ ಅನ್ನೋ ಅರ್ಥ. ವಿ ಟುಕ್ ದ ನೆಸಸರಿ ಆಕ್ಷನ್. ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ನೆಸಸರಿ ಅಂದರೆ ಅಗತ್ಯ ಅನ್ನೋ ಅರ್ಥ. ಐ ಡೋಂಟ್ ಥಿಂಕ್ ಇಟ್ಸ್ ನೆಸಸರಿ. ಅದು ಅಗತ್ಯವಿದೆ ಎಂದು ನನಗೆ ಅನಿಸುತ್ತಿಲ್ಲ. ಪ್ಯಾಟರ್ನ್ ಅಂದರೆ ನಮೂನೆ ಅಥವಾ ಚಿತ್ರ ಅನ್ನೋ ಅರ್ಥ. ಲುಕ್ ಎಟ್ ದ ನಂಬರ್ ಪ್ಯಾಟರ್ನ್ಸ್ ಗಿವನ್ ಬಿಲೋ.
1 2 3 4 2 4 6 8 3 6 9 12. ನೋಡಿ ಇಲ್ಲೆಲ್ಲ ನಂಬರ್ಸ್ಗಳಿಗೆ ಒಂದು ಕ್ರಮ ಇದೆ. 1 2 3 4 ಅಲ್ವಾ, ಸೀಕ್ವೆನ್ಸಲ್ಲಿ ಬರ್ತಾ ಇದೆ, ಆರ್ಡ್ರಲ್ಲಿ ಬರ್ತಾ ಇದೆ. ನಂತರ 2 ಆದ ನಂತರ 4 ಬರ್ತಾ ಇದೆ, ನಂತರ 6 ಬರ್ತಾ ಇದೆ, 8 ಬರ್ತಾ ಇದೆ. ಇಲ್ಲೆಲ್ಲ ಒಂದು ಪ್ಯಾಟರ್ನ್ ಇದೆ, ಒಂದು ಕ್ರಮ ಇದೆ ಅಂತ ನಾವು ಹೇಳ್ಬಹುದು. ಅಥವಾ ದಿಸ್ ಕ್ಲಾತ್ ಹ್ಯಾಸ್ ಎ ನೈಸ್ ಪ್ಯಾಟರ್ನ್. ಈ ಬಟ್ಟೆಯ ಮೇಲೆ ಒಳ್ಳೆಯ ಚಿತ್ರ ಇದೆ, ಪ್ಯಾಟರ್ನ್ ಇದೆ ಅರ್ಥದಲ್ಲಿ ಕೂಡ ಉಪಯೋಗಿಸಬಹುದು ಪ್ಯಾಟರ್ನ್ ಅನ್ನು. ರಿಲೀಸ್ ಅಂದರೆ ಬಿಡುಗಡೆ ಅಥವಾ ಪ್ರಕಟಣೆ ಅನ್ನುವ ಅರ್ಥ. ದ ಪ್ರಿಸನರ್ ವಾಸ್ ರಿಲೀಸ್ಡ್. ಖೈದಿಯನ್ನು ಬಿಡುಗಡೆ ಮಾಡಲಾಯಿತು, ರಿಲೀಸ್ ಮಾಡಲಾಯಿತು ಅವನನ್ನ. ಇನ್ ದ ಪ್ರೆಸ್ ರಿಲೀಸ್ ದ ಕಂಪನಿ ಪ್ರೆಸಿಡೆಂಟ್ ಟಾಕ್ಡ್ ಅಬೌಟ್ ದೇರ್ ನ್ಯೂ ಪ್ರಾಡಕ್ಟ್ಸ್. ಪತ್ರಿಕಾ ಪ್ರಕಟಣೆಯಲ್ಲಿ ಕಂಪನಿಯ ಅಧ್ಯಕ್ಷರು ತಮ್ಮ ಹೊಸ ಉತ್ಪನ್ನಗಳ ಬಗ್ಗೆ ಮಾತನಾಡಿದ್ರು. ಇಲ್ಲಿ ಪ್ರೆಸ್ ರಿಲೀಸ್ ಅಂದರೆ ಪತ್ರಿಕಾ ಪ್ರಕಟಣೆ, ರಿಲೀಸ್ ಅಂದರೆ ಪ್ರಕಟಣೆ ಅನ್ನುವ ಅರ್ಥ. ರಿಕ್ವೈರ್ ಅಂದರೆ ಅಗತ್ಯವಿದೆ. ಐ ವಿಲ್ ಡೂ ವಾಟ್ ಈಸ್ ರಿಕ್ವೈರ್ಡ್. ಅಗತ್ಯವಿರುವುದನ್ನು ನಾನು ಮಾಡುತ್ತೇನೆ. ರಿಕ್ವೈರ್ ಅಂದರೆ ಅಗತ್ಯ. ಸಿಂಗಲ್ ಅಂದರೆ ಅವಿವಾಹಿತ ಅನ್ನುವ ಅರ್ಥ ಇದೆ. ಇನ್ನೊಂದು ಒಂದು ಅನ್ನುವ ಅರ್ಥ ಕೂಡ ಇದೆ. ಆರ್ ಯು ಸಿಂಗಲ್ ಅಂದರೆ ನೀವು ಅವಿವಾಹಿತರ, ನಿಮಗೆ ಮದುವೆ ಆಗಿಲ್ವಾ ಅನ್ನುವ ಅರ್ಥ. ಹಿ ಡಿಡ್ಂಟ್ ಸೇ ಅ ಸಿಂಗಲ್ ವರ್ಡ್. ಅವನು ಒಂದೇ ಒಂದು ಮಾತು ಹೇಳಲಿಲ್ಲ. ಸಿಂಗಲ್ ವರ್ಡ್ ಒಂದು ಅನ್ನುವ ಅರ್ಥ. ಸಕ್ಸೆಸ್ ಅಂದರೆ ಯಶಸ್ಸು. ಎವ್ರಿಬಡಿ ವಾಸ್ ಜೆಲಸ್ ಆಫ್ ಹಿಸ್ ಸಕ್ಸೆಸ್. ಅವನ ಯಶಸ್ಸಿನ ಬಗ್ಗೆ ಎಲ್ಲರೂ ಅಸೂಯೆ ಪಟ್ಟರು. ಯಶಸ್ಸು ಅಂದರೆ ಸಕ್ಸೆಸ್. ಟಿಯರ್ ಅಂದರೆ ಕಣ್ಣೀರು. ಇದನ್ನ ಇನ್ನೊಂದು ರೀತಿಯಲ್ಲಿ ಓದಬಹುದು, ಟೇರ್ ಅಂದರೆ ಹರಿದು ಹಾಕು ಅನ್ನುವ ಅರ್ಥ. ದೀಪ ಬರ್ಸ್ಟ್ ಇಂಟು ಟಿಯರ್ಸ್. ದೀಪ ಕಣ್ಣೀರಿಟ್ಲು. ಇಲ್ಲಿ ಟಿಯರ್ಸ್ ಅನ್ನುವ ಅರ್ಥದಲ್ಲಿ ನಾವು ಉಪಯೋಗಿಸ್ತೇವೆ. ಹಿ ಟೋರ್ ದ ಲೆಟರ್ ಇಂಟು ಪೀಸಸ್. ಅವನು ಪತ್ರವನ್ನು ಹರಿದು ಹಾಕಿದನು. ಟೋರ್ ಅಂದರೆ ಟೇರ್ ಅನ್ನೋದರ ಪಾಸ್ಟ್ ಟೆನ್ಸ್. ಟೋರ್, ಟಿಯರ್. ಟಿಯರ್ TEAR ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಅದನ್ನು ಹೇಳೋ ರೀತಿ ಟೇರ್ ಅಂತ ಹೇಳ್ತೇವೆ ನಾವು. ಹಿ ಟೋರ್ ಅಂದರೆ ಅವನು ಹರಿದು ಹಾಕಿದನು. ಟೋರ್ ಅಂದರೆ ಹರಿದು ಹಾಕೋದು. ಅಗೇನ್ಸ್ಟ್ ಅಂದರೆ ವಿರುದ್ಧ ಅನ್ನುವ ಅರ್ಥ. ಐ ಆಮ್ ನಾಟ್ ಅಗೇನ್ಸ್ಟ್ ಯು. ನಾನು ನಿನ್ನ ವಿರುದ್ಧ ಇಲ್ಲ. ಅಗೇನ್ಸ್ಟ್ ಅಂದರೆ ವಿರುದ್ಧ ಅನ್ನುವ ಅರ್ಥ. ಡ್ಯಾಮೇಜ್ ಅಂದರೆ ಹಾನಿ. ಹೆವಿ ರೈನ್ಸ್ caused a lot of damage. ಭಾರಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ, ತುಂಬಾ ಡ್ಯಾಮೇಜ್ ಆಗಿದೆ. a lot of damage ಅಂದರೆ ಹಾನಿ ಅನ್ನೋ ಅರ್ಥ. ಡಿಸ್ಕವರ್ ಅಂದರೆ ಕಂಡುಹಿಡಿ ಅನ್ನೋ ಅರ್ಥ. he discovered the truth. ಅವನು ಸತ್ಯವನ್ನು ಕಂಡುಹಿಡಿದ. ಡಿಸ್ಕವರ್ ಮಾಡ್ದ, ಕಂಡುಹಿಡಿದ. ಎಮೋಷನ್ ಅಂದರೆ ಭಾವನೆ. ದೀಪಕ್ couldn't control his emotions. ದೀಪಕ್ಗೆ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಭಾವನೆಗಳು, ಎಮೋಷನ್ಸ್. ಫಿಕ್ಸ್ ಅಂದರೆ ಸರಿ ಮಾಡು ಅನ್ನುವ ಅರ್ಥ ಇದೆ. ಇನ್ನೊಂದು ಕಷ್ಟದಲ್ಲಿರು ಅನ್ನುವ ಅರ್ಥ ಕೂಡ ಇದೆ. ಕ್ಯಾನ್ ಯು ಪ್ಲೀಸ್ ಫಿಕ್ಸ್ ದಿಸ್. ದಯವಿಟ್ಟು ಇದನ್ನು ಸರಿ ಮಾಡಬಹುದೇ. ಇದನ್ನು ಫಿಕ್ಸ್ ಮಾಡಿಕೊಡ್ತೀರಾ ಅಂದರೆ ಸರಿ ಮಾಡಿ ಕೊಡ್ತೀರಾ ಅನ್ನುವ ಅರ್ಥ. ಐ ಆಮ್ ಇನ್ ಅ ಫಿಕ್ಸ್ ಅಂದರೆ ನಾನು ಕಷ್ಟದಲ್ಲಿದ್ದೇನೆ, ಅಥವಾ ನನಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಇದೆ, ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇದೆ ಅರ್ಥದಲ್ಲಿ ಕೂಡ ಐ ಆಮ್ ಇನ್ ಅ ಫಿಕ್ಸ್ ಅನ್ನು ಉಪಯೋಗಿಸ್ಬೋದು. ಇದು ಮಾಡ್ಲಾ, ಅದು ಮಾಡ್ಲಾ, ನಾನು ಸ್ವಲ್ಪ ಗೊಂದಲದಲ್ಲಿದ್ದೇನೆ, ಐ ಆಮ್ ಇನ್ ಅ ಫಿಕ್ಸ್ ಅರ್ಥದಲ್ಲಿ ಕೂಡ ಹೇಳ್ಬೋದು. ಕಷ್ಟದಲ್ಲಿದ್ದೇನೆ, ಐ ಆಮ್ ಇನ್ ಅ ಫಿಕ್ಸ್ ಅರ್ಥದಲ್ಲಿ ಹೇಳ್ಬೋದು. ಅಥವಾ ಐ ಆಮ್ ಇನ್ ಅ ಫಿಕ್ಸ್, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಗೊಂದಲದಲ್ಲಿದ್ದೇನೆ ಅನ್ನುವ ಅರ್ಥದಲ್ಲಿ ಕೂಡ ಇದನ್ನು ಹೇಳ್ಬೋದು. ಫ್ರ್ಯಾಂಕ್ ಅಂದರೆ ನೇರ ಅನ್ನುವ ಅರ್ಥ. ಬಿ ಫ್ರ್ಯಾಂಕ್, ಓಕೆ, ನೇರವಾಗಿ ಹೇಳು, ಆಯ್ತಾ. ಫ್ರ್ಯಾಂಕ್ ಅಂದರೆ ನೇರವಾಗಿ ಹೇಳೋದು, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳುವಂಥದ್ದು. ಐಡೆಂಟಿಟಿ ಅಂದರೆ ಗುರುತು. ಹಿ ಡಿಡ್ಂಟ್ ರಿವೀಲ್ ಹಿಸ್ ಐಡೆಂಟಿಟಿ. ಅವನು ತನ್ನ ಗುರುತನ್ನು ಬಹಿರಂಗಪಡಿಸಲಿಲ್ಲ.
ಐಡೆಂಟಿಟಿ ಅಂದರೆ ಗುರುತು. ನೀವು ಐಡೆಂಟಿಟಿ ಕಾರ್ಡ್ ಅಂತೆಲ್ಲ ನೋಡಿರ್ತೀರ ಅಲ್ವಾ, ನಿಮ್ಮ ಗುರುತನ್ನು ಹೇಳುವಂತಹ ಕಾರ್ಡ್ ಅದು. ಹಾಗಾಗಿ ಐಡೆಂಟಿಟಿ ಗುರುತು. ಐಲ್ಯಾಂಡ್ ಅಂದರೆ ದ್ವೀಪ ಅನ್ನೋ ಅರ್ಥ. ರಾಹುಲ್ ವಾಕ್ಡ್ ಅರೌಂಡ್ ದಿ ಐಲ್ಯಾಂಡ್. ರಾಹುಲ್ ದ್ವೀಪದ ಸುತ್ತಲೂ ನಡೆದನು. ಐಲ್ಯಾಂಡ್ ಅಂದರೆ ದ್ವೀಪ ಅನ್ನೋ ಅರ್ಥ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಪದಗಳು. ಪದಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.